ಪಂಚಾಯತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಪ್ರತಿನಿತ್ಯದ ವಿಶೇಷ ಬೆಳವಣಿಗೆಗಳ ನಿಖರ ವರದಿ, ವಸ್ತುನಿಷ್ಠ ವಿಶ್ಲೇಷಣೆ, ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ಮುಖ್ಯವಾಗಿ 2 ಸುದ್ದಿಗಳನ್ನು ನಿಮಗೆ ನೀಡ್ತೀನಿ. ಅದರಲ್ಲಿ ಮೊದಲನೇ ಸುದ್ದಿ ಇರುವಂಥದ್ದು ಮೈಸೂರಿನಲ್ಲಿ ಕೊಟ್ಟಿರುವಂತಹ ಪಂಥಾಹ್ವಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಯಾಕಂದರೆ ಈಗಾಗಲೇ ಒಂದು ಕಡೆಯಲ್ಲಿ ದೋಸ್ತಿ ನಾಯಕರುಗಳು ಪಾದಯಾತ್ರೆಯ ಮೂಲಕವಾಗಿ ಮೈಸೂರನ್ನು ತಲುಪಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದೋಸ್ತಿಗಳನ್ನು ಸ್ವಾಗತ ಮಾಡುವಂತಹ ಸ್ವರೂಪದಲ್ಲೇನೆ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದ ವೇದಿಕೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನ ನಾಯಕರು ದೊಡ್ಡ ಪಂಥಾಹ್ವಾನವನ್ನು ಕೊಟ್ಟಿದ್ರು. ಅದರಲ್ಲೂ ಮಾತಿನ ಸಮರ ಬಹಳ ಜೋರಾಗಿತ್ತು. ಒಬ್ಬೊಬ್ಬರನ್ನು ಕೂಡ ಹೆಕ್ಕಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಿ ಅನ್ನುವಂತಹ ಸವಾಲನ್ನು ಹಾಕಿದ್ದಾರೆ DCM DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಿಜಕ್ಕೂ ಕೂಡ ಇದರಿಂದ ರಾಜಕೀಯವಾಗಿ ರಾಜ್ಯದಲ್ಲಿ ಏನು ದೊಡ್ಡ ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ಸದ್ಯಕ್ಕೆ ಈಗಿನ ಕ್ಷಣದಲ್ಲಿ ಏನೂ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಆದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದ ಒಂದು ಏಟಿಗೆ ಪ್ರತಿ ಏಟನ್ನು ಕೊಡೋದ್ರ ಮೂಲಕವಾಗಿ ಈ ದೊಡ್ಡ ಸಂಘರ್ಷದಲ್ಲಿ ಎದ್ದಿರುವಂತಹ ವಾದ ಪ್ರತಿವಾದದ ಮೂಲಕವಾಗಿ ಜನ ಏನೂ ಆಗಿಲ್ವೇನೋ, ಇಲ್ಲಿ ಬಹುಶಃ ಇವರು ಸರಿ ಇರಬೇಕು ಅವರೂ ಸರಿ ಇರಬೇಕು ಅನ್ನುವಂತಹ ಸ್ವರೂಪದಲ್ಲಿ ಯೋಚನೆ ಮಾಡುವಂತಹ ವಾತಾವರಣ ನಿರ್ಮಾಣ ಆಗಬಹುದು. ಅಂಥದ್ದೊಂದು ವ್ಯವಸ್ಥಿತವಾದಂತಹ ರಾಜಕೀಯ ಇಲ್ಲಿ ನಡೀತಾ ಇದೆ ಅಂದರೆ ಯಾವುದೇ ಅತಿಶಯೋಕ್ತಿ ಅಲ್ಲ. ಅದರ ಬಗ್ಗೆ ನಾನು ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ 2ನೇ ಸುದ್ದಿ ಇರುವಂಥದ್ದು ಬಹಳ ಮುಖ್ಯವಾಗಿ ಇದು ಯಾರಿಗೆ ಕಂಟಕ ಆಗುತ್ತೆ, ವಿಶೇಷ ಭೂಸ್ವಾಧೀನದ ಅಧಿಕಾರಿಗಳು ಯಾವ ಸ್ವರೂಪದಲ್ಲಿ ಭೂಸ್ವಾಧೀನವನ್ನು ಮಾಡ್ಕೊಂಡಿದ್ದಾರೆ KIDBದು ಅನ್ನುವಂಥದ್ರ ಬಗ್ಗೆ ನಾವು ಈಗಾಗಲೇ ನ್ಯೂಸ್ 18 ಒಂದು ವರದಿಯನ್ನು ಮಾಡಿತ್ತು. ಆ ವರದಿಯ ನಂತರ ಈಗ ED ಎಂಟ್ರಿ ಆಗಿದೆ ಹುಬ್ಬಳ್ಳಿಗೆ. ಇದರಲ್ಲಿ ಈಗ BJPಯವರೇನು ಕಾಂಗ್ರೆಸ್ ವಿರುದ್ಧ ಹಗರಣಗಳ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಈಗ ED ಎಂಟ್ರಿ ಆಗಿರುವ ಪ್ರಕರಣ ಇದೆಯಲ್ಲ, ಇದು BJP ಆಡಳಿತದ ಅವಧಿಯಲ್ಲಿ ನಡೆದಿರುವಂತಹ ಸೈಟ್ಗಳ ಹಂಚಿಕೆ, ಅಂದರೆ ಜಮೀನಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ಸುದ್ದಿ ಇರುವಂಥದ್ದು. ಈಗ ಮೊದಲಿಗೆ ನಾನು ಮೈಸೂರಿನ ಪಂಥಾಹ್ವಾನದ ವರದಿಯನ್ನು ತೋರಿಸ್ತೀನಿ. ಈ ವರದಿಯನ್ನು ನೋಡಿದರೆ ಯಾವ ರೀತಿಯಾದಂತಹ ಮಾತಿನ ವೈಖರಿ ಇತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪ್ರಕರಣ ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ಯಾರು ಹೇಳಿದರು? 550 ಎಕರೆ ಯಾರು ಕೊಟ್ಟಿರೋದು? ನಾವು ರೆಕಮೆಂಡೇಶನ್ ಮಾಡಿದ್ದೇವೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿಂದು ಮಾತಿನ ಮಲ್ಲಯುದ್ಧವೇ ನಡೆದಿದೆ. ಮೂಡಾದ ಸೈಟ್ ಹಂಚಿಕೆಯಲ್ಲಿ ಹಗರಣ ನಡೆದಿದೆ ಎಂದು ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ದರೆ ಹಗರಣವೇ ನಡೆದಿಲ್ಲ ಎಂದು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು CM ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸತ್ಯಮೇವ ಜಯತೆ ಎಂಬ ಘೋಷಣೆಯಡಿ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಬೃಹತ್ ಬಲ ಪ್ರದರ್ಶನ ನಡೆಸಿದೆ. ಇದೇ ವೇಳೆ BJP ವಿರುದ್ಧದ ಆರೋಪಗಳ ಚಾರ್ಜ್ ಶೀಟ್ ಪುಸ್ತಕ ರಿಲೀಸ್ ಮಾಡಲಾಯಿತು. ಕಹಳೆ ಊದುವ ಮೂಲಕ ಎದುರಾಳಿಗಳಿಗೆ ಕೈ ನಾಯಕರು ನಿಮ್ಮ ಪಾದಯಾತ್ರೆಗೆಲ್ಲ ನಾವು ಹೆದರಲ್ಲ ಎಂಬ ಪಂಥಾಹ್ವಾನ ಕೊಟ್ಟರು. ಇವತ್ತು ಮೈಸೂರಿನಲ್ಲಿ ನಡೆದ ಜನಾಂದೋಲನ ಸಮಾವೇಶದ ಮೂಲಕ ದೋಸ್ತಿಗಳ ವಿರುದ್ಧ ಅಹಿಂದಾಸ್ತ್ರ ಪ್ರಯೋಗಿಸಿದ್ರು CM ಸಿದ್ದರಾಮಯ್ಯ. ಹಿಂದುಳಿದ ವರ್ಗಗಳ ನಾಯಕ ಎಂಬ ಕಾರಣಕ್ಕೆ ಹೊಟ್ಟೆ ಉರಿ, ಸಂವಿಧಾನ ಬಡವರ ದಲಿತರ ಪರ ನಾಯಕನಾಗಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ರು. ಇದೇ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಹೊಟ್ಟೆ ಉರಿ ಅವರಿಗೆ. ಇವರು ಏನ್ ಬಿಜೆಪಿಯವರು JDSನವರು ದೆವ್ವ ಬಂದವ್ರ ರೀತಿ ಏನ್ ಪಾದಯಾತ್ರೆ ಮಾಡ್ತೀವಿ, ಎಲ್ಲಿದೆ ನನ್ನ ತಪ್ಪು, ಎಲ್ಲಿದೆ? ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ.
ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಇನ್ನು ಸಿದ್ದರಾಮಯ್ಯನವರಿಗಿಂತ ಮುಂಚಿತವಾಗಿ ಅಬ್ಬರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ದೋಸ್ತಿ ನಾಯಕರ ವಿರುದ್ಧ ತೀವ್ರ ವಾಕ್ಸಮರ ನಡೆಸಿದ್ರು. ಸಿಡಿ ಶಿವು ಅಂದವರಿಗೆ ಮತ್ತೊಂದು ವಿಡಿಯೋ ಮೂಲಕ ಟಕ್ಕರ್ ಕೊಟ್ರು. ಅದರಲ್ಲೂ ದೋಸ್ತಿ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಹೆಸರಿಟ್ಟೆ ಟಾರ್ಗೆಟ್ ಮಾಡಿದ ಡಿಕೆ ಶಿವಕುಮಾರ್, ನಾನು ನಿಂತು ಪ್ರಶ್ನೆ ಕೇಳಿರೋ ಜಾಗದಲ್ಲೇ ಉತ್ತರ ಕೊಡ್ತೀರಾ ಎಂದು ಸವಾಲು ಹಾಕಿದ್ರು. ಪಾದಯಾತ್ರೆ ಅಲ್ಲ ಇದು, ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪಾಪ ವಿಮೋಚನೆ ಯಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ. ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಹೇಳಬೇಕು ಇಲ್ಲಿ. ಹೀಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕೈ ನಾಯಕರು ಅಬ್ಬರಿಸುತ್ತಿದ್ರೆ ಮೈತ್ರಿ ನಾಯಕರು ಅವೆಲ್ಲವನ್ನೂ ಕಿವಿಗೊಟ್ಟು ಕೇಳ್ತಾ ಇದ್ರು. ಅತ್ತ ಕಾಂಗ್ರೆಸ್ ಸಮಾವೇಶ ಮುಗಿಯುತ್ತಿದ್ದಂತೆ ಸೇರಿಗೆ ಸವ್ವಾ ಸೇರು ಎಂಬಂತೆ ತಿರುಗೇಟು ಕೊಡಲು ಶುರು ಮಾಡಿದ್ರು. ಅದರಲ್ಲೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿದಾಳಿ ಹೀಗಿತ್ತು. ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ, ಅವ್ರ ರಾಜೀನಾಮೆ ತಗೊಂಡವರೆಗೂ ಬಿಡಲ್ಲ. ಇನ್ನು ದೆಹಲಿಯಲ್ಲಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ಜನಾಂದೋಲನದ ಮಾತುಗಳಿಗೆ ಟಕ್ಕರ್ ಕೊಟ್ರು. ಕರ್ನಾಟಕದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ಎಲ್ಲಿದೆ 50 ಡಿನೋಟಿಫಿಕೇಶನ್? ಅಷ್ಟೆಲ್ಲ ಮಾಡ್ಕೊಂಡು ಕೂತಿರಿ. ಹೆಗಣ ಎತ್ತಿದಿರಿ, ಹೆಗಣ ತಿಂದಿದ್ದೀರಿ. ಇಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವ್ದೈತಲ್ಲ ಡಿನೋಟಿಫಿಕೇಶನ್? ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯಲ್ರಿ? ಜಂತ್ಕಲ್ ಪ್ರಕರಣ ಮರ್ತು ಬಿಟ್ಟಿದ್ರ, ಮೈನಿಂಗ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ? ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಂತ್ಕಲ್ ಪ್ರಕರಣ ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಏನು ಅನುಮತಿ ಕೊಟ್ಟಿದ್ರಿ? ಯಾರು ಹೇಳಿದಾರು? 550 ಎಕರೆ ಯಾರು ಕೊಟ್ಟಿರೋದು? ತಾವು ರೆಕಮೆಂಡೇಶನ್ ಮಾಡಿದ್ದೇವೆ. ಅಧಿಕಾರಿಗಳು ಕೊಟ್ಟಿರೋದು, ನಾನು ಕೊಟ್ಟಿದ್ದೀನಾ? ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170-180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಅವ್ರು ಕನಸು ಬಿತ್ತಂತೂ ಇಲ್ಲ. ಅಜ್ಜ ಹೇಳಿದ್ರಂತ ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ಮಾಡ್ತಾ ಇರೋರು ನೀವು ಮಾಡ್ತಾ ಇದ್ದೀರಿ. ಹೀಗೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ನಾಳೆ ಮೈಸೂರಿನ ಅದೇ ಮೈದಾನ, ಅದೇ ವೇದಿಕೆಯಲ್ಲಿ ದೋಸ್ತಿ ನಾಯಕರು ಹೇಗೆ ಉತ್ತರ ಕೊಡ್ತಾರೆ ಎನ್ನುವ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಸಮಾವೇಶದ ಜಾಗದಲ್ಲೇ ದೋಸ್ತಿಗಳ ಕಾರ್ಯಕ್ರಮವಿದೆ. ಸಿದ್ದರಾಮಯ್ಯ ರಾಜೀನಾಮೆಯೊಂದೇ ಮೈತ್ರಿ ನಾಯಕರ ಗುರಿಯಾಗಿದ್ದು ಯಾವೆಲ್ಲ ದಾಖಲೆ ಬಿಡುಗಡೆ ಮಾಡ್ತಾರೆ ಎಂಬ ಕುತೂಹಲ ಮೂಡಿದೆ. ಪಾದಯಾತ್ರೆ ಈಗಾಗಲೇ ಮೈಸೂರು ಪ್ರವೇಶ ಮಾಡಿದೆ. ಮೈಸೂರು ಹೊರವಲಯದ ಸಿದ್ದಲಿಂಗಪುರದಲ್ಲಿ ಪೊಲೀಸರು ಕೆಲಕಾಲ ಪಾದಯಾತ್ರೆಯನ್ನ ತಡೆದಿದ್ರು. ಈ ವೇಳೆ ಸ್ವಲ್ಪ ಗಲಾಟೆಯೂ ಕೂಡ ನಡೆಯಿತು. ಇನ್ನು ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಬರುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೂ ವಿಜಯೇಂದ್ರ ಆಹ್ವಾನ ಕೊಟ್ಟಿದ್ದರು. ಆದರೆ ಸಂಸತ್ ಅಧಿವೇಶನ ನಡೆಯುತ್ತಿರೋ ಕಾರಣದಿಂದಾಗಿ ದೋಸ್ತಿಗಳ ಸಮಾವೇಶಕ್ಕೆ ಕೇಂದ್ರದ ಬಿಜೆಪಿ ನಾಯಕರು ಗೈರು ಹಾಜರಾಗಲಿದ್ದಾರೆ. ಕೇವಲ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾತ್ರ ಭಾಗಿಯಾಗ್ತಿದ್ದಾರೆ. ಉಳಿದಂತೆ ಬರೀ ರಾಜ್ಯ ನಾಯಕರದ್ದೇ ಅಬ್ಬರ ಕೇಳಿಬರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಈಗಾಗಲೇ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಬಹಳ ವ್ಯವಸ್ಥಿತವಾಗಿ ಒಂದು ದಿವಸ ಮುಂಚಿತವಾಗಿ ಒಂದು ಸಮಾವೇಶವನ್ನು ನಡೆಸೋದ್ರ ಮೂಲಕ ಬಹಳಷ್ಟು ಪ್ರಶ್ನೆಗಳನ್ನು ದೋಸ್ತಿ ನಾಯಕರ ಮುಂದಿಟ್ಟಿದ್ದಾರೆ. ಬಹಳಷ್ಟು ಆರೋಪಗಳನ್ನು ದೋಸ್ತಿ ನಾಯಕರ ಮೇಲೆ
ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಈ ಇಡೀ ಪಾದಯಾತ್ರೆ ಮತ್ತು ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶದ ನಂತರ ಕರ್ನಾಟಕದ ಜನರಿಗೆ ಸಿಕ್ಕಿರುವಂತಹ ಬಹಳ ದೊಡ್ಡದಾದಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಯಾರೂ ಕೂಡ ಸಾಚಾಗಳಲ್ಲ, ಯಾರೂ ಕೂಡ ಹಗರಣಗಳಿಂದ ಮುಕ್ತರಲ್ಲ, ಎಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ಆರೋಪ ಇದೆ. ಒಬ್ರು ನೊಣ ಅಂತಾರೆ, ಇನ್ನೊಬ್ರು ಹೆಗಣ ಅಂತಾರೆ ಅನ್ನೋದನ್ನ ಬಿಟ್ರೆ ಇಬ್ಬರ ಕಡೆಯಲ್ಲೂ ಕೂಡ ಆರೋಪಗಳಿದ್ದಾವೆ ಅನ್ನೋದನ್ನ ಎರಡೂ ಕಡೆಯವರು ಒಪ್ಕೊಳ್ತಾ ಇದ್ದಾರೆ. ಆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನಷ್ಟೇ ಕರ್ನಾಟಕದ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆದರೆ ಈಗ ಇರುವಂತಹ ಪ್ರಶ್ನೆ, ಇವತ್ತು ಕಾಂಗ್ರೆಸ್ ಎತ್ತಿರುವಂತಹ ಪ್ರಶ್ನೆಗಳಿಗೆ ನಾಳೆ ಹೇಗೆ ಮೈತ್ರಿ ಪಕ್ಷಗಳ ಉತ್ತರ ಇರುತ್ತೆ, ಅಥವಾ ಕೇವಲ ಸಿ.ಡಿ. ಶಿವು ಅಂತ ಹೇಳಿದ ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಆಗುತ್ತೆ? ಏನು ಉತ್ತರ ಕೊಡ್ತಾರೆ, ಯಾವ ರೀತಿ ಉತ್ತರವನ್ನು ಕೊಡ್ತಾರೆ? ಮೂಡಾ ವಾಲ್ಮೀಕಿ ಹಗರಣಗಳೇ ಈಗ ದೋಸ್ತಿ ಪಕ್ಷಗಳ ಟಾರ್ಗೆಟ್, ಇದರ ಅನುಮಾನ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳ ಬಹಳ ಮುಖ್ಯವಾದಂಥ ಆರೋಪಗಳಿರುವಂಥದ್ದು ಮೂಡಾ ವಿಚಾರದಲ್ಲಿ, ವಾಲ್ಮೀಕಿ ಹಗರಣದ ವಿಚಾರದಲ್ಲಿ. ಇವುಗಳ ಮೂಲಕವಾಗಿ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ದೋಸ್ತಿ ಪಕ್ಷಗಳು ಮಾಡಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ, ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡ್ಬೋದು. CM ಸ್ವಂತ ಊರಲ್ಲೇ ಟಕ್ಕರ್ ಕೊಡೋದಕ್ಕೂ ಕೂಡ ದೋಸ್ತಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕಾಗಿದೆ. ಇವತ್ತು ಕಾಂಗ್ರೆಸ್ನವರು ಸುಮಾರು 1 ಲಕ್ಷ ಜನ ಸೇರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ದೋಸ್ತಿ, ಯಾಕಂದರೆ ದೋಸ್ತಿಗಳಾಗಿದ್ದಾರೆ, ಎರಡೂ ಪಕ್ಷಗಳು ಸೇರಿದ್ರಿಂದಾಗಿ ಇದಕ್ಕಿಂತ ಜಾಸ್ತಿ ಜನ ಇರಲೇಬೇಕಾಗುತ್ತೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಜನರನ್ನು ಸೇರಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆ ಒಂದೇ ಇವರ ಗುರಿಯೂ ಕೂಡ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಏನು ಸಹಜವಾಗಿಯೇ ನಡೆಯುವಂತಹ ವಿಚಾರಗಳಾಗುತ್ತವೆ. ದೋಸ್ತಿ ಪಕ್ಷಗಳ ಒಟ್ಟು ಮಾತಿನ ವೈಖರಿ ಸಿದ್ದರಾಮಯ್ಯನವರೇ ರಾಜೀನಾಮೆನ ಕೊಡಿರಿ, ಮನೆಗೆ ನಡೀರಿ ಅನ್ನುವಂಥದ್ದನ್ನು ಅವರು ಕೇಳಬಹುದು. ಆದರೆ ದಾರಿಯುದ್ದಕ್ಕೂ DK ಕೇಳಿರುವಂತಹ ಪ್ರಶ್ನೆಗಳಿಗೆ ಏನು ಉತ್ತರ? DK ಶಿವಕುಮಾರ್ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವರು ಬಿಡದಲ್ಲಿ ಕೇಳಿದ್ದಾರೆ, ರಾಮನಗರದಲ್ಲಿ ಕೇಳಿದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳಿದ್ದಾರೆ, ಮದ್ದೂರಿನಲ್ಲಿ ಕೇಳಿದ್ದಾರೆ, ಮಂಡ್ಯದಲ್ಲಿ ಕೇಳಿದ್ದಾರೆ, ಈಗ ಮೈಸೂರಿನಲ್ಲೂ ಕೇಳಿದ್ದಾರೆ. ಕೇವಲ ಅದಕ್ಕೆ ಸಿ.ಡಿ. ಶಿವು ಅಂತ ಹೇಳಿದ್ರೆ ಸಾಕಾಗತ್ತಾ? ಅಷ್ಟೇ ಉತ್ತರವನ್ನು ಕೊಟ್ಟರೆ ಸಾಕಾಗತ್ತಾ? ಸಿ.ಡಿ. ಶಿವು, ವಿಡಿಯೋ ಶಿವು ಅನ್ನೋದಕ್ಕೆ ಅದರ ಬಿಟ್ಟು ಏನು ಸಾಕ್ಷಿಗಳಿದ್ದಾವೆ? ಏನು ಉತ್ತರವನ್ನು ಕೊಡ್ತಾರೆ ಕುಮಾರಸ್ವಾಮಿಯವರು? ಏನು ಉತ್ತರವನ್ನು ಕೊಡ್ತಾರೆ ವಿಜೇಂದ್ರ? ಏನು ಉತ್ತರವನ್ನು ಕೊಡ್ತಾರೆ ಆರ್ ಅಶೋಕ್? ಯಾಕಂದರೆ ಜಂತಕಲ್ ಮೈನಿಂಗ್ ವಿಚಾರವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರ ವಿರುದ್ಧ ಪ್ರಸ್ತಾಪಿಸಲಾಗಿದೆ. ವಿಜೇಂದ್ರ ಅವರ ವಿರುದ್ಧ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದಾಗಿ RTGS ಹಣವನ್ನು ವಿದೇಶದ ಯಾವುದೋ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಹಾಗೆಯೇ ಆರ್ ಅಶೋಕ್ ಅವರ ವಿರುದ್ಧ ಅವರು ಶಾಸಕರಾಗಿದ್ದಂಥ ಬೇರೆ ಉತ್ತರಹಳ್ಳಿಯ ಶಾಸಕರಾಗಿ ಏನು ಲ್ಯಾಂಡ್ ಹಂಚಿಕೆಯನ್ನು ಮಾಡಿರುವಂಥದ್ದು, ಭೂಮಿ ಮಂಜೂರಾತಿಯನ್ನು ಮಾಡಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತಾರೆ? ಇದೇ ಜಾಗದಲ್ಲಿ ಉತ್ತರ ಕೊಡಿ ಅಂತ ಕೆಣಕಿರುವಂತಹ ನಾಯಕರಿಗೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ಕುತೂಹಲ. ಅದೇ ಜಾಗದಲ್ಲಿ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟನ್ನು ರಿಲೀಸ್ ಮಾಡ್ತಾರಾ? ಏನು ಚಾರ್ಜ್ ಶೀಟನ್ನು ರಿಲೀಸ್ ಮಾಡ್ತಾರೆ? ಮಾಡೋದಿದ್ರೆ ಯಾವ ಸ್ವರೂಪದಲ್ಲಿರುತ್ತೆ? ದೋಸ್ತಿಗಳ ಚಾರ್ಜ್ ಶೀಟ್. ಅವರ ಆರೋಪಗಳಿಗೆ ಇವರು ಆರೋಪಗಳನ್ನು ಕೊಟ್ಟು ಎಲ್ಲವೂ ಈಕ್ವಲ್ ಅಂತೇಳಿ, ನಿಮ್ಮ ಇಷ್ಟು ಆರೋಪಗಳಿಗೆ ನಮ್ಮ ಇಷ್ಟು ಆರೋಪಗಳು, ನೀವು 50 ಆರೋಪ ಮಾಡಿದ್ರೆ ನಾವು 50 ಆರೋಪ ಮಾಡ್ತೀವಿ, ಅಲ್ಲಿಗೆ ಮುಕ್ತ, ಲೆಕ್ಕ ಚುಕ್ತ ಅಂತೇಳಿ. ಅಂದರೆ ಉತ್ತರ ಕೊಡಬೇಕಾಗಿಲ್ಲ ಅನ್ನುವಂತಹ ಧೋರಣೆಯನ್ನು ಕೂಡ ತಾಳಬಹುದು. ಹಾಗೆಯೇ ಮಾಡ್ತಾರ. ದೋಸ್ತಿ ಸಮಾವೇಶಕ್ಕೆ ಕೇಂದ್ರ ನಾಯಕರು ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಕೇಂದ್ರದ ಹಿರಿಯ ನಾಯಕರುಗಳನ್ನು BJP ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಯಾಕೆಂದರೆ ಅವರು ಬಂದು ಮಾತಾಡಿದಾಗ ಅದರ ತೂಕ ಬೇರೆ ಆಗುತ್ತೆ, ಅದರಿಂದ ಹೋಗಬಹುದಾದ ಸಂದೇಶ ಬೇರೆ ಇರುತ್ತೆ. ಅಷ್ಟೇ ಅಲ್ಲದೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಡೆದಂತಹ ಹೋರಾಟಕ್ಕೆ ಕೇಂದ್ರದ ನಾಯಕರೇ ಬಂದು ಭಾಗವಹಿಸಿದ್ದಾರೆ ಅಂತ ಹೇಳಿದಾಗ ಪ್ರತಿಪಕ್ಷದ ಸ್ಥಾನದಲ್ಲಿ ಇದ್ದರೂ ಕೂಡ BJP ರಾಜ್ಯಾಧ್ಯಕ್ಷರು ಹೆಚ್ಚು ಪವರ್ಫುಲ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು. ಆದರೆ ಅವರು ಬರ್ತಾ ಇಲ್ಲ ಅಂತೆ ಅನ್ನುವಂಥ ಒಂದು ಸಮಾಚಾರವ ದೆಹಲಿಯಿಂದ ಸಿಗ್ತಾ ಇದೆ. ಇನ್ನು ದೊಡ್ಡವರೇ ಇಲ್ಲದೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಆಗತ್ತಾ? ಅದು ಎಷ್ಟು ಸಮರ್ಥನೀಯವಾಗಿ ಇರುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದೆ. ಆದರೆ ಒಂದೊಂದು ಗ್ಯಾರಂಟಿ, ಕುಮಾರಸ್ವಾಮಿಯವರು ಬಹಳ ತೀವ್ರಗತಿಯಲ್ಲಿ ಅಬ್ಬರಿಸ್ತಾರೆ. ನಾಳೆ ಮೈಸೂರಿನಲ್ಲಿ ಬಹಳ ತೀವ್ರಗತಿಯಲ್ಲಿ ಅವರು ಅಬ್ಬರಿಸುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಭಾಳಷ್ಟು ವಿಚಾರಗಳನ್ನು ಅವ್ರಿಗೆ ಮಾತನಾಡೋಕ್ಕೆ ಇದ್ದೇ ಇದೆ. ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಸಿದ್ದರಾಮಯ್ಯನವರ ಮೇಲೆ ವೈಯಕ್ತಿಕವಾದಂತಹ ಟೀಕಾ ಪ್ರಹಾರವನ್ನು ಮಾಡೋದನ್ನು ಹಿಡಿದು ವಿಶೇಷವಾಗಿ DK ಶಿವಕುಮಾರ್ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡುವಂಥದ್ದಕ್ಕೆ ಅವರು ಸಮಯವನ್ನು ತೆಗೆದುಕೊಳ್ಳಬಹುದು. ಇವತ್ತು ಎಷ್ಟು ಕೆರಳಿ ಕೆಂಡಾಗಿದ್ರು ಅಂತ ಹೇಳಿದರೆ ಏನು ನಪುಂಸಕರ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವವರೆಗೂ ಕೂಡ ಮಾತನ್ನು ಮುಂದಿಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಹೀಗಾಗಿ ಕುಮಾರಸ್ವಾಮಿಯವರು ಯಾವ ಸ್ವರೂಪದ ಮಾತುಗಳನ್ನು ಹಾಗಾದರೆ ಶಿವಕುಮಾರ್ ಅವರ ವಿರುದ್ಧ ನಾಳೆ ಆಡ್ತಾರೆ, ಹಾಗೆಯೇ ಸಿದ್ದರಾಮಯ್ಯನವರ ವಿರುದ್ಧ ಆಡ್ತಾರೆ ಅನ್ನುವಂತಹ ಕುತೂಹಲ ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಪಂಚಾಯತಿಯಲ್ಲಿ ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸಿ ಚಿಕ್ಕ ಬ್ರೇಕ್ ನಂತರ.
ಈಗಾಗಲೇ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ ದೋಸ್ತಿ ನಾಯಕರುಗಳು. ಹಗರಣದ ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಒಂದು ಪ್ರಕರಣ ಬಿಜೆಪಿ ನಾಯಕರಿಗೂ ಕೂಡ ಕಂಟಕ ಆಗುವಂಥ ಸಾಧ್ಯತೆಯನ್ನು ಕಂಡುಬರ್ತದೆ. ಇಲ್ಲೂ ಕೂಡ ಇಡಿ ದಾಳಿ ಆಗಿದೆ. ಧಾರವಾಡದಲ್ಲಿ ಕೆಎಡಿಬಿ ಹಗರಣ ಸಂಬಂಧ ಧಾರವಾಡ ಹಾಗೂ ಬೆಂಗಳೂರಲ್ಲಿ ಇಡಿ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ. ರೈತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನು ತೆರೆದು ಎರಡೆರಡು ಬಾರಿ ಪರಿಹಾರದ ಹೆಸರಿನಲ್ಲಿ ಹಣ ಲೂಟಿ ಮಾಡಲಾಗಿತ್ತು. IDBI ಬ್ಯಾಂಕ್ ಹೆಸರಿನಲ್ಲಿ 24 ಖಾತೆಗಳನ್ನು ತೆರೆದು ಹಣ ದೋಚಲಾಗಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಗೋಲ್ಮಾಲ್ ಇದಾಗಿತ್ತು. ಮುರುಗೇಶ್ ನಿರಾಣಿಯವರು ಆಗ ಕೈಗಾರಿಕಾ ಸಚಿವರಾಗಿದ್ದರು. ಈ ಬಗ್ಗೆ ಜುಲೈ 29ರಂದು ನ್ಯೂಸ್ 18 ಒಂದು ವರದಿಯನ್ನು ಕೂಡ ಮಾಡಿತ್ತು. ವಿಸ್ತೃತವಾದಂತಹ ತನಿಖಾ ವರದಿಯನ್ನು ಮಾಡಿತ್ತು. ಏನು ನಡೆದಿದೆ, ಯಾವ ಸ್ವರೂಪದಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ, ಕೆಐಡಿಬಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ, ರೈತರ ಹೆಸರಲ್ಲಿ 68 ಕೋಟಿ ರೂಪಾಯಿಯನ್ನು ಹೆಂಗೆ ನಡೆದಿದೆ ಅನ್ನೋದನ್ನು ನಿಮಗೆ ಮತ್ತೊಮ್ಮೆ ರೀಕಾಲ್ ಮಾಡ್ತೀನಿ. ಇದರಲ್ಲಿ ಯಾವ ಸ್ವರೂಪದಲ್ಲಿ ಈ ಹಗರಣ ನಡೆದಿದೆ ಅನ್ನೋದನ್ನು ನಿಮ್ಗೆ ಒಂದೊಂದಾಗಿ ವಿವರಿಸ್ತೀನಿ. ನ್ಯೂಸ್ 18 ಇದನ್ನು ನಾವು ಜುಲೈ 29ರಂದು ವರದಿ ಮಾಡಿದ್ವಿ. ಇವತ್ತು ಇಡಿ ದಾಳಿ ನಡೆಸಿದೆ. ಮತ್ತೊಂದು ಹಗರಣ ಇದು. ಕೆಐಡಿಬಿಯಲ್ಲಿ ನಡೆದಿರುವಂಥದ್ದು. ರೈತರ ಹೆಸರಿನಲ್ಲಿ ಜಮೀನನ್ನು ಹೇಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಈಗ ಏನು ಮಾಡ್ತಿದೆ ಇಡಿ ಮತ್ತು ಏನು ನಡೀತಿದೆ ಅನ್ನೋದನ್ನು, ಇದು ನಾವು ಮಾಡಿದಂತಹ ವರದಿ ವಿಚಾರ ಆಯಿತು. ಹಾಗೆಯೇ ಇಲ್ಲಿ ಧಾರವಾಡದ ನವಲೂರು ಬಳಿಯ ಕೆಐಡಿಬಿ ಕಚೇರಿಯಲ್ಲಿ ಈಗ ಇಡಿ ಜಾಲಾಡ್ತಾ ಇದೆ. ಏನಕ್ಕೆ, ಯಾವ ಕಾರಣಕ್ಕಾಗಿ? 3 ವಾಹನಗಳಲ್ಲಿ ಈಗಾಗಲೇ ಬಂದಿದ್ದಾರೆ ಅಧಿಕಾರಿಗಳು. ಅವರು ಈ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ, ದಾಳಿ ನಡೆಸಿದ್ದಾರೆ. ಅವರು ಒಂದೊಂದಾಗಿ ದಾಖಲೆಗಳನ್ನು ತಿರುವುತ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಇಡಿಯ ಜಾಲಾಟ ಜೋರಾಗಿ ಸಾಗ್ತಾ ಇದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಶೋಧ ಕಾರ್ಯದಲ್ಲಿ ನಿರತವಾಗಿದೆ. ಬಹಳ ಮುಖ್ಯವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ವಿಶೇಷವಾಗಿ ಈ ಒಂದು ಪ್ರಕರಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಹಗರಣ ನಡೆದಿರುವಂಥದ್ದು ಒನ್ಸ್ ಅಗೇನ್ 100% ಹಗರಣದ ಸ್ವರೂಪದ್ದು. ಯಾಕೆಂದರೆ ನೀವು ವಾಲ್ಮೀಕಿ ಹಗರಣದಲ್ಲಿ ಅನೇಕ ಬಾರಿ ಹೇಳ್ತಿದ್ವಿ, ಇಲ್ಲಿ ನಡೆದಿರುವಂತಹ ಹಗರಣ 100% ಹಗರಣ. ಇಟ್ಸ್ ನಾಟ್ ಎ ಕಮಿಷನ್ ಬೇಸ್ಡ್ ಹಗರಣ ಅಲ್ಲ, ಅದು 100% ಹಗರಣ ಅಂತ. ಅಂಥದ್ದೇ ಹಗರಣ ಇದು ಕೂಡ. ಎಷ್ಟು ಮೊತ್ತದ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆಡಿಟ್ ವರದಿಯನ್ನು ಟ್ಯಾಲಿ ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಖಾತೆಗಳಿಗೆ ಹೋಗಿರುವಂತಹ ದುಡ್ಡು, ಬ್ಯಾಂಕ್ ಖಾತೆಗಳ ಮೂಲಕವಾಗಿ ಯಾರ್ಯಾರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಅನ್ನುವಂಥ ಆಡಿಟ್ ವರದಿಯನ್ನು ಈಗ ಟ್ಯಾಲಿ ಮಾಡಿ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ಕೆಐಡಿಬಿ ಕಚೇರಿಯಲ್ಲಿ ಕುಳಿತುಕೊಂಡು ಅಲ್ಲಿರುವಂತಹ ಬಹಳಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಆಡಿಟ್ ವರದಿಯನ್ನು ಟ್ಯಾಲಿ ಮಾಡಿ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದರೆ ಈ ಹಗರಣ ಬಹಳ ಮುಖ್ಯವಾಗಿ ಇದು ಹೆಂಗೆ ನಡೀತು, ಕೆಐಡಿಬಿಯ ಕರ್ಮಕಾಂಡ ಹೆಂಗೆ ನಡೆದಿದೆ ಅನ್ನೋದನ್ನು ನಿಮಗೆ ಹೇಳಲೇಬೇಕು. ಕೆಐಡಿಬಿಯಲ್ಲಿ ಅಕ್ರಮ ಮತ್ತು ರೈತರ ಹೆಸರಲ್ಲಿ ಧೋಖಾ ಮಾಡಿರುವಂತಹ ಹಗರಣ ಇದು. ಹೇಗೆ ರೈತರ ಹೆಸರಲ್ಲಿ ಧೋಖಾ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರ ಕೊಟ್ಟಿದ್ದಾರೆ. ಹಾಗೆ ಅಂತೇಳಿ ಇದರಲ್ಲಿ ಅಬ್ಬಬ್ಬಬ್ಬ ರೈತರು ಪುಣ್ಯವಂತರು ಅಂತ ಅಂದ್ಕೊಳ್ಬೇಡಿ. ಒಂದೇ ಭೂಮಿಗೆ 2 ಬಾರಿ ಇವರಿಗೆ ಪರಿಹಾರ ಸಿಗ್ತಲ್ಲ, ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆಯಾ ಸರ್ಕಾರ ಅಂತ ಅಂದ್ಕೊಳ್ಬೇಡಿ. ಕತೆ ಬೇರೆ ಇದೆ. ಇದರಲ್ಲಿ ಒಂದೇ ಭೂಮಿ ಆದರೆ 2 ಬಾರಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಭೂಮಿ ಪರಿಹಾರದ ಹೆಸರಲ್ಲಿ ಅಧಿಕಾರಿಗಳ ಲೂಟಿ ನಡೆದಿರುವಂಥದ್ದು. ಹಗಲ ದರೋಡೆ ಅಂತ ನಾವೊಂದು ಪದವನ್ನು ಹೇಳ್ತೀವಿ. ಆ ಹಗಲ ದರೋಡೆಯನ್ನು ಮೀರುವಂತಹ ದರೋಡೆ ಇದು. ಇಲ್ಲಿ ಭೂಮಿ ಪರಿಹಾರದ ಹೆಸರಿನಲ್ಲಿ ಕೊಟ್ಟಿರುವಂಥದ್ದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಭೂ ಸ್ವಾಧೀನದಲ್ಲಿ ಅಕ್ರಮ ಆಗಿದೆ. ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಿರುವಂಥದ್ದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಮಾಡಲಾಗಿತ್ತು. ಈ ಸ್ವಾಧೀನಪಡಿಸಿಕೊಂಡಿದ್ದಂತಹ ಭೂಮಿಗೆ 2010-12ರ ಅವಧಿಯಲ್ಲಿ, ಅಂದರೆ ಆಗಲೂ ಕೂಡ ಕರ್ನಾಟಕವನ್ನು ಆಳ್ತಾ ಇದ್ದಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಬಿಜೆಪಿಯ ಸರ್ಕಾರ ಇದ್ದಾಗ 2010-12ರ ಅವಧಿಯಲ್ಲಿ ರೈತರಿಗೆ ಪರಿಹಾರವನ್ನು ನೀಡಲಾಗಿತ್ತು. ಆ ಪರಿಹಾರವನ್ನು ನೀಡಿದ ನಂತರ 2022ರಲ್ಲಿ ಮತ್ತೆ ಅದೇ ರೈತರ ಹೆಸರಿನಲ್ಲಿ ಅದೇ ಜಮೀನಿಗೆ ಪರಿಹಾರವನ್ನು ಮತ್ತೆ ನೀಡಲಾಗಿದೆ. ಆದರೆ ಹೆಸರು ರೈತರದಿತ್ತು, ಖಾತೆ ರೈತರದ್ದಾಗಿರಲಿಲ್ಲ. ರೈತರ ಹೆಸರಿನಲ್ಲಿ ಖಾತೆ ಇತ್ತು, ಖಾತೆಗಳು ನಕಲಿಯಾಗಿದ್ವು. ರೈತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆದು ಲೂಟಿ ಮಾಡಿದ್ದಾರೆ. ಇಲ್ಲಿ ಸರಿಸುಮಾರು 24ಕ್ಕೂ ಹೆಚ್ಚು ರೈತರ ಹೆಸರಿನಲ್ಲಿ ಖಾತೆಗಳನ್ನು ಓಪನ್ ಮಾಡಲಾಗಿದೆ. 24ಕ್ಕೂ ಹೆಚ್ಚು ರೈತರ ಹೆಸರಿನಲ್ಲಿ 2ನೇ ಬಾರಿ ಪರಿಹಾರ ಕೊಡುವ ಸಂದರ್ಭದಲ್ಲಿ ಖಾತೆಗಳನ್ನು ಮಾಡಿಸಲಾಗಿದೆ. ಹೀಗೆ ಖಾತೆಯನ್ನು ಮಾಡಿಸಿದ ನಂತರ ಸತ್ತವರ ಹೆಸರಲ್ಲೂ ಕೂಡ ಕೋಟ್ಯಂತರ ರೂಪಾಯಿ ಹಣವನ್ನು
ಗುಳುಂ ಮಾಡ್ಕೊಳ್ಳೋದಾಗಿದೆ. ಸರ್ಕಾರವನ್ನು ನಡೆಸ್ತಾ ಇರೋರಿಗೆ ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ಹಣ ಎಲ್ಲಿಂದ ಬರುತ್ತೆ ಮತ್ತು ಹೇಗೆ ಅದನ್ನು ಹುಡ್ಕೊಳ್ಬಹುದು ಅನ್ನೋಂಥದ್ದು ಮುಖ್ಯ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಈ ಹಗರಣವು ಕೂಡ ಕಾಣ್ತಾ ಇರುವಂಥದ್ದು. ಬೆಂಗಳೂರಿನಲ್ಲೇ ಕುಳಿತು 68 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಲೂಟಿ ಮಾಡಲಾಗಿದೆ. ಅಂದರೆ ಹೇಗೆ ಹಗಲು ದರೋಡೆ ಅಂದರೆ ಏನೋ ಅವನು ಒಂದು 10,000 20,000 ಹೋಗಿ ದುಡ್ಡು ಹೊಡ್ಕೊಳ್ಬೋದು. ಆದರೆ ಈ ಅಧಿಕಾರಿಗಳ ಹಗಲು ದರೋಡೆ ಇದೆಯಲ್ಲ, ಈ ಸರ್ಕಾರದ ಮಟ್ಟದಲ್ಲಿ ನಡೆಯುವಂಥ ಹಗಲು ದರೋಡೆ ಇದೆಯಲ್ಲ, ಇದು ಯಾರ ಚಿತಾವಣೆಯಿಂದ ನಡೆದಿರುವಂಥದ್ದು? ಹೇಗೆ ಇಷ್ಟೊಂದು ಹಣ, ಇಷ್ಟೊಂದು ಪ್ರಮಾಣದಲ್ಲಿ ಹಣವನ್ನು ಎರಡೆರಡು ಬಾರಿ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ನಕಲಿ ಖಾತೆಗಳನ್ನು ಸೃಷ್ಟಿಸಿ ಅವ್ರಿಗೆ ಫಲಾನುಭವಿಗಳನ್ನಾಗಿ, ಅಂದರೆ ಅವ್ರಿಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಹೇಗೆ ಮಾಡ್ತಾರೆ? KDB ಅಧಿಕಾರಿಗಳು ಏಜೆಂಟರ ಕಳ್ಳಾಟ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. BJP ಸರ್ಕಾರದ ಅವಧಿಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಇದಾಗಿದೆ. ಈ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ED ಕೂಡ ಈಗ ತನಿಖೆಯನ್ನು ಆರಂಭಿಸಿದೆ. ನ್ಯೂಸ್ 18 ಕನ್ನಡ ಇದರ ಬಗ್ಗೆ ವಿಸ್ತೃತವಾದಂಥ ತನಿಖಾ ವರದಿಯನ್ನು ಮಾಡಿತ್ತು. ಹೇಗೆ ಇಲ್ಲಿ ಹಗರಣ ನಡೆದಿದೆ, ಹೇಗೆ ಇಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿದೆ ಮತ್ತು ಆ ಅಸಲಿ ರೈತರನ್ನಲ್ಲಿ ಮಾತನಾಡಿಸಿದಾಗ ಅವರಿಗೆ 2022ರಲ್ಲಿ ಪರಿಹಾರ ಬಂದಿರೋದು ಗೊತ್ತೇ ಇಲ್ಲ. ಅವರಿಗೆ ಇದರ ಬಗ್ಗೆ ಕನಿಷ್ಠ ಪಕ್ಷವಾದಂಥ ಜ್ಞಾನವೂ ಕೂಡ ಇಲ್ಲ. ಆದರೆ ಅವರ ಹೆಸರುಗಳಲ್ಲಿ ಕೋಟಿ ಕೋಟಿ ಹಣ ಇಲ್ಲಿ ಪರಿಹಾರದ ರೂಪದಲ್ಲಿ ಯಾರದು ಖಾತೆಗಳನ್ನು ಸೇರಿದೆ. ಈಗ ED ತನಿಖೆ ನಂತರ ಅವು ಕೂಡ ಹೊರಗಡೆ ಬರ್ತಾವ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.